ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನ್ವಿ ಉಮೇಶ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಡೈಲಿ ವ್ಲಾಗ್ಗಳು ಮಾಡಿ ತುಂಬ ಜಾಸ್ತಿ ದಿನವೇ ಆಗಿತ್ತು. ಸೊ ಅದಕ್ಕೋಸ್ಕರ ಇವತ್ತು ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡ್ತಾ ಇದ್ದೀನಿ. ಮೋಕ್ಷಿ ಸ್ಕೂಲಿಂದ ಬುಕ್ಗಳೆಲ್ಲ ಕೊಟ್ಟು ಕಳಿಸಿದ್ರು, ರ್ಯಾಪರ್ ಹಾಕಿ ಕಳಿಸ್ಕೊಡಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರನೇ ಬೈಂಡಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡು ಬೈಂಡಿಂಗ್ ಮಾಡ್ತಾಯಿದ್ವಿ. ಎಷ್ಟು 11 ಬುಕ್ಕಿದೆ. ನರ್ಸರಿ, ನಮ್ಮ ಮೋಕ್ಷಿ ನರ್ಸರಿಗೆ ಹೋಗ್ತಿರೋದು ಆಯಿತಾ. ನರ್ಸರಿ ಮಕ್ಕಳಿಗೇ 11 ಬುಕ್ಕಿದ್ದಾವೆ. ನಾವು ಮಾತಾಡ್ಕೊತಾ ಇದ್ವಿ, ಏನು ಓದ್ತಾನೋ ಮೋಕ್ಷಿ, 11 ಬುಕ್ಕಿದೆ ಮತ್ತು ಎಲ್ಲ ಇಂಗ್ಲೀಷಲ್ಲಿರೋದು. ಇಂಗ್ಲೀಷಲ್ಲಿದೆ ಮೋಕ್ಷಿ, ಏನು ಓದ್ತೀಯ ಅಂತಂದರೆ, ನನಗೆ ಹೇಳ್ಕೊಡ್ತಾರಮ್ಮ ಮ್ಯಾಮು, ನಾನು ಕಲಿತೀನಿ ಅಂತ ಹೇಳ್ತಾ ಇದ್ದ. ನೋಡಿ ನೋಡಿ ಇದು ನಮ್ಮ ಮನೆಯವ್ರಿಗೂ ಮಗಂಗೂ ಆಗಲೇ ಸುಸ್ತಾಯಿತು ಅಂತ ಹೇಳ್ಬಿಟ್ಟು ಸೋಫಾತ್ ಕೂತ್ಕೊಂಡ್ರು. ಅವ್ರಿಗೆ ಸುಸ್ತಾಯಿತು ಅಂದ್ರೂ ನಾವು ಸುಸ್ತಾಯಿತು ಅಂತ ಹೇಳೋಂಗಿಲ್ವಲ್ಲ, ಮಾಡಬೇಕಲ್ಲ. ನಾನೊಬ್ಬಳೇ ಕೂತ್ಕೊಂಡು ಮಾಡ್ತಾಯಿದ್ದೆ. ಇನ್ನು ಮೋಕ್ಷಿ ನರ್ಸರಿ ಆಯಿತಾ, ನರ್ಸರಿಗೇ ಕೊಟ್ಟಿರೋಂಥ ಸಿಲೆಬಸ್ಗಳು ನಾವು ಹೇಳ್ಕೊಡ್ಬೇಕು ಅಂತಂದರೆ ಗೂಗಲ್ನ ಚೆಕ್ ಮಾಡಬೇಕು, ಅಷ್ಟು ಚೇಂಜ್ ಆಗಿದೆ. ನಾವು ಓದಿದ್ದಕ್ಕೂ ಇವಾಗ ಬಂದಿರೋ ಸಿಲೆಬಸ್ಗೂ ತುಂಬ ಅಂದರೆ ತುಂಬ ಚೇಂಜ್ ಆಗಿದ್ದಾವೆ. ಮೋಕ್ಷಿಗೆ ಲಂಚ್ ಬ್ಯಾಗು ಅವೆಲ್ಲ ಏನೂ ಇರಲಿಲ್ವಲ್ಲ ಅಂತ ಹೇಳ್ಬಿಟ್ಟು ತಗೊಂಬರೋಣ ಅಂತ ಹೇಳಿ ಆಚೆ ಹೋಗಿದ್ವಿ. ಕೆಲವು ಅಂಗಡಿಯಿಂದ ತೊಗೊಂಡು ಬಂದ್ವಿ, ಇನ್ನು ಕೆಲವು ಆನ್ಲೈನಲ್ಲಿ ಬುಕ್ ಮಾಡಿದ್ವಿ. ಸೊ ಬನ್ನಿ ಅವೆಲ್ಲ ಏನೇನಿದ್ದಾವೆ ಅಂತ ತೋರಿಸ್ತೀನಿ. ಮೋಕ್ಷಿ ಸ್ಕೂಲ್ಗೆ ಲಂಚ್ ಬ್ಯಾಗ್ ತೊಗೊಂಡಿರಲಿಲ್ಲ, ಲಂಚ್ ಬ್ಯಾಗ್ ತೊಗೊಂಡು ಬಂದ್ವಿ. ಮತ್ತು ಇದೊಂದು ವಾಟರ್ ಬಾಟಲ್, ಚೆನ್ನಾಯ್ತು ಮೋಕ್ಷಿ. ಅವನಿವತ್ತು ಮನಸ್ಕೊಂಡು ಒದಗ್ತೀನಿ ಮಲ್ಕೊಂಡವನಿಗೆ. ಲಂಚ್ ಬಾಕ್ಸು ತಗೊಂಡ್ವಿ. ಪ್ಲಾಸ್ಟಿಕ್ ಅವೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಸ್ಟೀಲ್ದೇ ತಗೊಂಡ್ವಿ. ಒಂದು ಟಿಫನ್ ಏನು ಕೊಟ್ಟು ಕಳ್ಸೋದಿಲ್ಲ, ಬರೀ ಸ್ನ್ಯಾಕ್ಸ್ ಅಷ್ಟೇ. ಫುಡ್ಡು ಅಲ್ಲ, ಸಾರಿ, ಫ್ರೂಟ್ಸು ಆ ಥರ ಅಷ್ಟೇ. ಇದೆಷ್ಟು ಚೀಸ್? 399 ಅಂತ. 399 ಹಾಂ, 390 ಹಾಂ, 10 ರೂಪಾಯಿ ಬಿಟ್ಟು. ಇದು ಮತ್ತು ಈ ಲಂಚ್ ಬ್ಯಾಗ್ ಎರಡರಿಂದ 500. ಬ್ಯಾಗ್ ಚೆನ್ನಾಗಿದೆ, ಬ್ಯಾಗ್ ಇಷ್ಟ ಆಯಿತು. ಇದನ್ನು ಇವತ್ತು ತೆಗೆಸ್ಕೊಂಬಂದವನೇ ಬೆಳಗ್ಗೆ. ನಾನೇನು ಹೋಗ್ಬೇಕಾದ್ರೆ ಹೇಳ್ತಾನೆ, ನಾನೇನು ಕೇಳಲ್ಲಪ್ಪ ಅಂತ ತೆಗೆಸ್ಕೊಂಬಂದವನು ಬೆಳಗ್ಗೆ. ಅವ್ರ ಅಮ್ಮನ ಮನೇಲಿ ಒಂದು ಚಿಪ್ಸ್ ಪಾಕೆಟ್ ಇತ್ತು, ಅದನ್ನೂ ಹೊತ್ಕೊಂಡ್ಬಂದೆ. ತಿಂತೀಯ ಗೊತ್ತಾ? ಇನ್ನು ಇದು ಊರಲ್ಲಿ ಅದೇ ಹೇಳಿದ್ನಲ್ಲ, ಊರೊಳಗಡೆ ಬರ್ತಿದ್ರು, ಅವ್ರ ಹತ್ರ ಬಟ್ಟೆಗಳು ತಗೊಂಡಿದ್ವಿ. ಸ್ಟಿಚ್ ಕೊಟ್ಟಿದ್ವಿ ಇವ್ರ ಅಮ್ಮ ಮನೆ ಹತ್ರ. ಇಷ್ಟು ಚಡ್ಡಿಗೆ 150 ರೂಪಾಯಿ ಕೊಟ್ಟಿಲ್ಲ ನಾನು, ಅವ್ರು ಹೊಲಿಗೆಗೆ 120 ರೂಪಾಯಿ ಕೇಳ್ತಾರೆ. 50 ರೂಪಾಯಿ ಕೊಡುವನು ಚಿಪ್ಸ್. ಇದು ಜೆಪ್ಟೋ ಆ್ಯಪಿಂದ ಬುಕ್ ಮಾಡಿರೋದು. ಇದೆಲ್ಲ ಬುಕ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಇದು ಗಿಫ್ಟ್ ಕೊಟ್ಟಿರೋದು. ಇದರಲ್ಲಿ ಏನಿದೆ ಅಂತ ತೋರಿಸ್ತೀನಿ. ಸೋಪು ಕೂಲ್ ಇದು ಸ್ವಲ್ಪ ಕ್ಯಾಮ್ರಾ ಮುಂದೆ ಇಟ್ಕೊಂಡು ಕೂಲ್ ಆಗಿರಿ ಅಂತ ಸೋಪು. ಇದೊಂದು ಸ್ಮೂದಿ ಬಟರ್ ಮಿಲ್ಕ್. ಇದು ನನಗೆ ಮೋಕ್ಷಿಗೆ. ಸುಮ್ಮನೆ ಇಟ್ಕೊಂಡು ಕೂತ್ಕೋ, ಇವಾಗ ಕುಡಿಬೇಡ. ಯಾಕೆ ಬೇಡ? ಇವಾಗ ನೀನು ಅಲ್ಲಿ ಏನು ತಿಳ್ಕೊಂಬಂದಿದ್ದೆ. 10 ರೂಪಾಯಿದು ಇದು ತುಪ್ಪ, ಚಾಟ್ ಮಸಾಲ. ಇದು ಅಷ್ಟೇ, ಇದು ಯಾವುದೋ ಕೊರಿಯನ್ ಮಸಾಲ. ಬೆಲ್ಲದ ಪುಡಿ.
ಇವೆಲ್ಲ ಫ್ರೀ. ಇಷ್ಟು ಐಟಮ್ಸ್ ತಗೊಂಡಿದ್ದೀವಿ ಅಂತ ಫ್ರೀ. ಕುರ್ಕುರೆ ಮತ್ತು ಇದು ಲೆನ್ಸ್ ವೈಪ್, ಅಂದರೆ ಕನ್ನಡಕದ್ದು ಏನಾದರೂ ವೈಪ್, ಅದೇ ಬಟ್ಟೆ ಥರ ಒರೆಸ್ಕೊಳ್ಳೋದು ಬರುತ್ತಲ್ಲ ಆ ಥರದ್ದು. ಟೊಮೊಟೊ ಕೆಚಪ್ ಎಷ್ಟು 1 2 3 4 5 6 9 ಐಟಮ್ ಫ್ರೀಯಾಗಿ ಕೊಟ್ಟಿದ್ದಾರೆ. ಇವಾಗ ಕುಡಿಬೇಡ, ಹಂಗೆ ಇಟ್ಟು ಇವೆಲ್ಲ ತೋರ್ಸೋದ್ಮೇಲೆ ಓಪನ್ ಮಾಡ್ಕೊತೀವಿ. ನಾವು ಆಚೆ ಹೋಗಿದ್ವಿ ಇದೆಲ್ಲ ಆನ್ಲೈನಲ್ಲಿ ಬುಕ್ ಮಾಡಿದ್ದಲ್ಲ, ಈಗ ಹೊರಗಡೆ ಹೋಗಿ ತಗೊಂಡು ಬಂದಿದ್ದು. ಈಗ ತೋರ್ಸೋದು ಮಾತ್ರ ಬುಕ್ ಮಾಡಿದ್ವಿ. ವಾಟರ್ ಮಿಲನ್ ಮೋಕ್ಷಿ ಬಾಕ್ಸಿಗೆ ಹಾಕೊಳ್ಬೇಕು, ಸೊ ಅದಕ್ಕೋಸ್ಕರ. ಇನ್ನು ಮೋಕ್ಷಿದು ಶಾಂಪು ಸಹ ಖಾಲಿಯಾಗಿತ್ತು. ನಮ್ಮ ಮೋಕ್ಷಿಗೆ ಇದೇ ಯೂಸ್ ಮಾಡೋದು, ಮಾಮಾರ್ತ್. ಕೊತ್ತಂಬರಿ ಸೊಪ್ಪು, ಪುದೀನ, ಇನ್ನು ಪಾಸ್ತಾ ಅಂತೂ ನಮ್ಮನೇಲಿ ಯಾವಾಗಲೂ ಇರಲೇಬೇಕು. ಮ್ಯಾಗಿ, ಬಟಾಣಿ, ಹೆಸರುಬೇಳೆ, ಸೋಯಾ ಸಾಸ್, ವಿನೆಗರ್, ಇದು ಗ್ರೀನ್ ಚಿಲ್ಲಿ ಸಾಸ್. ಇದ್ಯಾಕೆ ಚೀನ್ಸ್ ಇದ್ರ ಬರುತ್ತೆ? ಓಕೆ, ಅದು ಜಾಸ್ತಿ ಅಂತನಾ? ಮತ್ತೆ ಗ್ರೀನ್ ಚಿಲ್ಲಿ ಸಾಸ್. ಇದು ಪಾಸ್ತಾನೆ. ಯಾಕೆ ಇಷ್ಟು ಪಾಸ್ತಾ ಮಾಡಿದ್ಯಾ? ಇದ್ರಲ್ಲಿ ಎಷ್ಟಿದೆ? ಇದ್ರಲ್ಲಿ 2. ಇದರಲ್ಲಿ 2. ಇದು 4 ಎತ್ತಿ. ಇದೊಂದು ಚೀಸ್ದು. ಇದು ಕಡಲೆ ಬಜ್ಜಿ ಮಾಡೋದು. ಆಮೇಲೆ ಇದು ಎಷ್ಟು ರೂಪಾಯಿ ಇದೆ? 10 ರೂಪಾಯಿನಾ? ಇಲ್ಲ, ಇದು ಗೆಣಸು, ಸಿಹಿಗೆಣಸು. ಇದು ಅಷ್ಟೇ ಸಿಹಿಗೆಣಸೆ. ಇದು ಗ್ರೇಪ್ಸ್, ಬ್ಲ್ಯಾಕ್ ಕಲರ್ ಗ್ರೇಪ್ಸ್ ಬರ್ತಲ್ಲ, ತೊಳೆದು ತಿನ್ಬೇಕು ಅಷ್ಟೇ. ಇದು ವರ್ತ್ ಅನ್ನಿಸ್ತು. ಯಾವುದು? ಫ್ಲಿಪ್ಕಾರ್ಟ್ ಅಲ್ಲ, ಫಸ್ಟ್ ನೋಡಿದ್ದು 450. ಫ್ಲಿಪ್ಕಾರ್ಟಲ್ಲಿ 450 ಇತ್ತು. ಸೇಮು 400 ml. ಇದರಲ್ಲಿ ಬಂದು 300 ಇತ್ತು. 100 ರೂಪೀಸ್ ಉಳಿತಾಯ ಆಯಿತು. ಇವನು ಬಿಡಲ್ಲ. ಇದು ಹಿಂಗೆ ಆಡ್ತಾನೆ ಗೊತ್ತಾ? ಆಚೆ ನಾವು ಏನು ಕೊಡ್ಸೇ ಇಲ್ಲ, ತಿಂದೇ ಇಲ್ಲ ಅನ್ನಂಗೆ ಆಡ್ತಾನೆ. ಹಾಂ, ಬೇರೆ ಆ್ಯಪಲ್ಲಿ ಕಾಣುತ್ತಾ ಇಲ್ವ? 409 ಇದೆ. ಇದರಲ್ಲಿ ಬಂದು 300. ಇದಕ್ಕೆ ಹೋಗೋ ಪ್ಲ್ಯಾನ್ ಇತ್ತು. ಯಾವುದದು? ಡಿಮಾರ್ಟ್ಗೆ ಹೋದರೆ ಸುಮ್ಮನೆ ಬ್ಲೇಡ್ 2000 3000. ಎಷ್ಟು? 1000 ರೂಪಾಯಿ. ನಾವು 2000 ರೂಪಾಯಿಗೆ ಬರ್ತೀವಲ್ಲ ಫ್ರೆಂಡ್ಸ್. ಸುಮ್ಮನೆ ಅಲ್ಲೇ ಇಲ್ಲಿ ಬರೀ ಯೂಸ್ ಆಗೋ ಐಟಮ್ಸ್ ತಂದಿದ್ದೀವಿ. ಡಿಮಾರ್ಟ್ಗೆ ಹೋಗಿದ್ದಿದ್ರೆ ಸಿಕ್ಕಿದ್ದೆಲ್ಲ ಎತ್ಕೊಂಡು ಬರ್ತಿದ್ವಿ ಅಲ್ವಾ ಮುಕ್ಷಿ? ಅದರಲ್ಲಿ ಇವೊಂದೊಂದು 2 ಎಕ್ಸ್ಟ್ರಾ ಆಗ್ತಿರೋದು. ಕೋಲ್ಡ್ ಆಗಿದೆ. ಕೋಲ್ಡ್ ಆದರೆ ಸ್ಕೂಲಿಗೆ ಮಕ್ಕಳನ್ನ ಕಳಿಸ್ತೀವಿ ಅಂತಾರೆ. ಇವನು ಇನ್ನೊಂದು ದಿನ ರಜೆ ತಾಳಕ್ಕೆ ಪ್ಲ್ಯಾನ್ ಮಾಡ್ಕೊಂಡವನೆ. ಅಲ್ಲಿ ಬಟ್ಲು ಮನೆಗೆ ಹೋಗ್ತಾನೆ, ಸಿಂಕಲ್ಲಿ ಕೈ ತೊಳ್ಕೊಂಬರ್ತೀನಿ ಅಂತ. ಅಲ್ಲಿ ಸಿಂಕಲ್ಲಿ ನೀರು ಕುಡ್ದವನೆ ಅಲ್ವಾ ಮುಕ್ಷಿ? ಕುಡ್ದ? ಮ್ಯಾಮ್ಗೆ ಹೇಳ್ತೀನಿ, ಶಾಲಿನಿ ಮ್ಯಾಮ್ಗೆ. ಏನು ಸಾರಿ? ಯಾಕೆ ಕುಡ್ದೆ? ಯಾಕೆ ಮುಕ್ಷಿ? ನಿಮ್ಗೆ ತಲೆಯಲ್ಲಿ ಬುದ್ಧಿ ಇಲ್ವಾ? ಅವ್ರ ಅಜ್ಜಿ ಮನೆ ಹತ್ರ ಡೈ ಬೇರೆ ಒಳಗೆ ಬಂದ ಇವತ್ತು. ಯಾಕೆ? ಕೂದಲಂತೆ ಅದು. ಎಷ್ಟು ದಪ್ಪ ಐತೆ ಎಲ್ಲ, ಎಷ್ಟು ಉದ್ದ ಐತೆ ಅನ್ಬೇಕು. ನೋಡಿ ನಿನಗೆ ನಾಳೆ ಮಾಸ್ಕ ಕೊಟ್ಟಾಗ ಸ್ಕೂಲ್ಗೆ ಹೋದ ತಕ್ಷಣನೇ ಬಿಟ್ಬಿಟ್ಟು ಎಲ್ಲಿ ಇಟ್ಕೊಂತೀಯ? ಜೇಬಲ್ಲಿ ಇಟ್ಕೊಂಡ್ರೆ ಸರಿ. ಕಳ್ದಾಕೊಂಬಂದ್ರೆ ಮಾತ್ರ ನಾನು ಮತ್ತೆ ಖರ್ಚಿಪ್ ಕಟ್ ಕಳಿಸ್ತೀನಿ. ಯಾಕೆ? ಟವಲ್ ಬಿಡಿಸ್ಕೋಗು ಬಾ ಮುಖನ. ಓಕೆ ಫ್ರೆಂಡ್ಸ್, ಅಡುಗೆ ಇವತ್ತು ತಂದೂರಿ ಮಾಡ್ತಾರೆ ಅಂತ ಏನೂ ಅಡುಗೆ ಮಾಡಿರಲಿಲ್ಲ. ಸಾಂಬಾರು, ಪಾಲಕ್ ಸಾಂಬಾರು ಇದೆ, ಅದಕ್ಕೆ ಸ್ವಲ್ಪ ರೈಸ್ ಮಾಡ್ತೀನಿ. ಮುದ್ದೆ ಹಸಿಟ್ಟಿಲ್ಲ ನೋಡಿ. ರಾಗಿ ಹಸಿಟ್ಟು ತರಬೇಕಾಗಿತ್ತು.
ಮೋಕ್ಷಿ ನನಗೆ ಕೆಲಸ ಇಲ್ಲ ಅಂತ ಅವತ್ತು ಇನ್ನೊಂದು ಕೆಲಸ ಎಕ್ಸ್ಟ್ರಾ ಕೊಟ್ಟಿದ್ದ. ಬನ್ನಿ ಏನು ಮಾಡೋನೆ ಅಂತ ತೋರಿಸ್ತೀನಿ. ಚೇಷ್ಟೆ ಅಂದರೆ ಚೇಷ್ಟೆ ಬುದ್ಧಿ ಕಲ್ತವನೆ ಅಪ್ಪ. ಚಪ್ಪಲಿ ಸ್ಟ್ಯಾಂಡೆಲ್ಲ ಹೆಂಗೆ ಮಾಡೋಣ, ಅದೇ ಬೀಳಿಸಿ ಎಲ್ಲ ಅರ್ಧಾಕಿ. ಅದು ಇಲ್ಲಿ ಸೈಕಲ್ ಹಿಂದೆ ಬಚ್ಚಿಟ್ಕೊಳಕ್ಕೆ ಹೋದ, ನನಗೆ ಗೊತ್ತು ಅದು ನೀನು ಬೀಳಿಸ್ತೀಯ ಅಂತ. ಇಟ್ಕೊಂಡೆಲ್ಲ ಎಳ್ದ, ಹರಿದೋಯ್ತು, ಕೆಳಗೆ ಬಿದ್ದೋಯ್ತು. ಈಗ ಇದೊಂದು ಕೆಲಸ. ಇನ್ನು ಇವತ್ತು ತುಳಸಿ ಗಿಡ ತಂದು ನೆಟ್ಟಿದ್ದೀನಿ. ಇದು ಮೋಕ್ಷಿ ಸ್ಕೂಲಲ್ಲಿ ಕೊಟ್ಟಿದ್ದು. ಎಲ್ಲಾದರೂ ನೆಡೋಣ ಅಂತ ಅಂದರೆ ಮೋಕ್ಷಿ ಮೇಲ್ಗಡೆ ಅಜ್ಜಿ ಮನೆ ಕೊಟ್ಟು ಕಳ್ಸೋಣ ಅದನ್ನ ಗಿಡನಿಂದ. ಯಾವುದು ಯಾವ ಅಜ್ಜಿ? ನಿಮ್ಮಜ್ಜಿ. ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಬೇಡ ಅಂತೆ ನೆನ್ನೆಲ್ಲ. ಬೇಡ ನಂದು ಅದು ಅಂತೆ. ಬಿಡ, ಹಂಗೆ ಮಾಡಬಾರ್ದು. ಅಪ್ಪ ನಿನಗೆ ಹೊಡೆಯುತ್ತಲ್ಲ, ಹೊಡೆದ್ರು ಯಾಕೆ ರಗ್ಗೊಚ್ಚುತ್ತಿದ್ಯಾ? ಹಾಂ, ನಾನು ಕಿತ್ಕೊತೀನಿ ರಗ್ಗ. ಇಲ್ಲ ಇಲ್ಲ, ಸರಿ. ನಿಂಗಪ್ಪ ಹೊಡೆಯೋದೇ ಸರಿ ನಿನಗೆ. ಹೋಗ್, ಭಯ ಆಗನ್ ಯಾಕೆ ದಬ್ಬ ದಬ್ಬು ನೋಡಿದ್ಯಾ? ಅಪ್ಪಂಗೆ ರಗ್ ಯಾಕೆ ಹೊಚ್ಚದೆ ಅದು ಹೇಳು. ಶಾಲಿನಿ ಮ್ಯಾಮ್ ಕರೀಲಾ? ನಡಿ ಪಾಚೋ, ಸಾಕು ಡೌರಾಜ. ಇವತ್ತು ಮನೇಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿತ್ತು. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಆಗಲೇ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇವಾಗ ಶುಂಠಿನ ರೆಡಿ ಮಾಡ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಫ್ರಿಜ್ಜಲ್ಲಿ ಆಲ್ಮೋಸ್ಟ್ ಒಂದು 6 ಮಂತ್ ಇಟ್ಕೊಬೋದು. ಬಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಳಾಗ್ದಂಗೆ 6 ಮಂತು ಕ್ಲೀನಾಗಿ ಸ್ಟೋರ್ ಮಾಡಿ ಇಟ್ಕೊಬೋದು. ಬಟ್ 6 ಮಂತ್ ಇಟ್ಕೊಳ್ಳೋಕ್ಕೆ ಒಂದು ಟಿಪ್ಸ್ ಇದೆ. ಆ ಟಿಪ್ಸ್ನ ಕೊನೆಯಲ್ಲಿ ಹೇಳ್ತೀನಿ. ನಾನು ಇದಕ್ಕೆ ಮುಂಚೆ ಒಂದು 15 ದಿನಕ್ಕಾಗೋವಷ್ಟು ಮಾಡಿಟ್ಕೊತಾ ಇದ್ದೆ. 15 ದಿನ 20 ದಿನಕ್ಕಾಗೋವಷ್ಟು. ಬಟ್ ನಮ್ಮ ನೈಬರ್ ಒಬ್ಬರು ಹೇಳಿದ್ರು 6 ಮಂತ್ ಆದರೂ ಇಟ್ಕೊಬೋದು ಅಂತ ಹೇಳ್ಬಿಟ್ಟು ಅವತ್ತಿಂದ ಆ ರೂಲ್ಸ್ನ ಫಾಲೋ ಮಾಡ್ತಿದ್ದೀನಿ. ವರ್ಕ್ ಆಗುತ್ತೆ, ಅಷ್ಟೇನು ಹಾಳಾಗಲ್ಲ ಮತ್ತು ಜಾಸ್ತಿ ನೀರು ಬಿಟ್ಕೊಳ್ಳಲ್ಲ. ಬನ್ನಿ ಅದೇನು ಅಂತ ಹೇಳ್ತೀನಿ ಕೊನೆಯಲ್ಲಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಅವತಾರ ನೋಡಿ, ಅವತಾರ ನಮ್ಮನೆ ಅವತಾರನ. ಇದೊಂದು ದೊಡ್ಡ ಎಳಮಗ, ಇದೊಂದು ಚಿಕ್ಕ ಪಾಪು. ಇದು ಅದಾದ ಯಾಕೆ ಚೇಂಜ್? ನೀನು ಚಿಕ್ಕ ಪಾಪು ಆಡ್ದಂಗೆ ಆಡ್ತಿದ್ಯಾ? ಒಬ್ಬೊಬ್ಬ ನಾನು ಡೈಲಾಗ್ ಹೇಳ್ಬೇಕಾದ್ರೆ ಈ ಚಾಪೆ ಎಲ್ಲ ಹಾಳು ಮಾಡಿರೋದು ಇವನೇ. ಇವನು ಇದೇನಿದು? ಅದೇನು ಮಕ್ಷಿ? ಎಲ್ಲೋದೆ ಚೇಂಜ್? ಯಾಕೆ ಅಪ್ಪ ಮೂಲ ಕುಕ್ಕುತ್ತ ಎಲ್ಲ ಕಾಣಿಸ್ತಿಲ್ವ ನಿಂಗೆ? ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಬಿಟ್ಟಿದ್ದೀನಿ. ಇದಕ್ಕೆ ಇವಾಗ ಏನು ಮಾಡಬೇಕು ಅಂತ ತೋರಿಸ್ತೀನಿ. ಇವಾಗ ಇದಕ್ಕೆ 1-2 ಸ್ಪೂನು ಎಣ್ಣೆನ ಹಾಕ್ಕೊಬೇಕು. ಮಾಮೂಲಿ ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಆ ಎಣ್ಣೆ. ಅಂದರೆ ನೀರು ಹಾಕ್ಕೊಂಡು ರುಬ್ಬಿಲ್ಲ ಅಂತ ಅಂದರೆ ಏನೂ ಆಗಲ್ಲ. ನಾವು ನೀರು ಹಾಕಿ ರುಬ್ಬಿರ್ತೀವಲ್ವ, ಕೆಡಬಾರ್ದು ಅಂತ ಹೇಳ್ಬಿಟ್ಟು ಈ ಥರ 1-2 ಸ್ಪೂನ್ ಎಣ್ಣೆನ ಹಾಕಿ, ಅಂದರೆ ಕ್ವಾಂಟಿಟಿ ನೀವು ಕಮ್ಮಿ ಮಾಡಿದರೆ 1 ಸ್ಪೂನು, ಜಾಸ್ತಿ ಮಾಡಿದ್ರೆ 2 ಸ್ಪೂನು ಹಾಕಿಟ್ಕೊಳ್ಳಿ.
ಆಯಿಲ್ ಹಾಕಿದ್ದಾದಮೇಲೆ ಅದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡಿ. ಈ ಥರದೊಂದು ಬಾಕ್ಸ್ ತೊಗೊಂಡು ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಇನ್ನೊಂದು ಟಿಪ್ಸು ಸಹ ಇದೆ. ಇದಕ್ಕೆ ಉಪ್ಪು ಸಹ ಸೇರಿಸ್ಕೊಬೋದು. ಉಪ್ಪನ್ನ ಸೇರಿಸಿದ್ರೂ ಇದು ಹಾಳಾಗಲ್ಲ. ಅಂದರೆ ಅಡುಗೆ ಮಾಡಬೇಕಾದ್ರೆ ನೆನಪಿರಬೇಕು, ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೂ ಉಪ್ಪು ಆ್ಯಡ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಬಟ್ ನನಗೆ ಸ್ವಲ್ಪ ಮೆಮೊರಿ ಲಾಸು. ಆಮೇಲೆ ಇದನ್ನು ಮರೆತುಬಿಟ್ಟು ಉಪ್ಪಿಗೆ ಅಡುಗೆಗೆ ಇನ್ನೂ ಜಾಸ್ತಿ ಉಪ್ಪು ಹಾಕ್ಬಿಟ್ರೆ ಅಂತ ಹೇಳ್ಬಿಟ್ಟು ನಾನು ಉಪ್ಪನ್ನ ಸೇರಿಸಿಲ್ಲ. ಉಪ್ಪು ಹಾಕ್ಬೋದು, ಆಯಿಲ್ ಹಾಕ್ಬೋದು, ಆ್ಯಂಡ್ ಲವಂಗನ ಹಾಕ್ಬೋದು. ಇದು 1 kg ಬಾಕ್ಸು ನೋಡಿ, ಒಂದು 3/4 kg ಅಷ್ಟು ಮಾಡಿ ಇಟ್ಕೊಂಡಿದ್ದೀನಿ. ಇದು ಆರಾಮ್ಸೆ 1 ತಿಂಗಳು ಬರುತ್ತೆ ನಮಗೆ. ನೋಡಿ, ನಾನು ಫ್ರೀಝರಲ್ಲಿ ಇಟ್ಟಿಲ್ಲ, ಮಾಮೂಲಿ ಮೇಲ್ಗಡೆನೇ ಇಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.